ಹಾಯ್ ಹಲೋ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಹ್ಯಾಪಿ ಸಂಡೇ. ಹೊಸ ದಿನ ಹೊಸ ವೈಬ್ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ನೋಡಿ, ಎಲ್ಲಾನು ಕೂಡ ನ್ಯೂ ಕಲೆಕ್ಷನ್ಸು ಅವೈಲೇಬಲ್ ಇದೆ ಹಬ್ಬಕ್ಕೆ. ಶಾರ್ಟ್ ಕುರ್ತೀಸ್ ನೋಡ್ಬೋದು, ಎಷ್ಟು ಚೆನ್ನಾಗಿರೋ ಕಲರ್ಸಲ್ಲಿ ಬಂದಿದೆ ನೋಡಿ. ಬೇರೆ ಬೇರೆ ಸೈಜಲ್ಲಿ XL, XXL ಆ್ಯಂಡ್ ಈ ಥರ ಕೋಟ್ ಸೆಟ್ಗಳು ಬಂದಿದೆ, ಟ್ಯೂನಿಕ್ಸ್ಗಳು ಬಂದಿದೆ, ಟೀ ಶರ್ಟ್ಸ್ಗಳನ್ನು ನೋಡ್ಬೋದು ನೋಡಿ. ಇದು ಕೂಡ ಟ್ಯೂನಿಕ್ಸು, ಕಾರ್ಡ್ ಸೆಟ್ಗಳು, ತುಂಬ ಒಳ್ಳೆ ಕಲರ್ಸಲ್ಲಿ ಹೊಸ ಪ್ಯಾಟರ್ನು, ಹೊಸ ಡಿಸೈನ್ಸ್ಗಳು ಎಲ್ಲ ಕೂಡ ಬಂದಿದೆ. ಸೊ ಶಾಪ್ಗೆ ಆದಷ್ಟು ವಿಸಿಟ್ ಮಾಡಿ ಹೊಸ ಕಲೆಕ್ಷನನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಬೇಕಾಗಿರೋರು ಬೇಗ ಬನ್ನಿ, ಲಿಮಿಟೆಡ್ ಪೀಸಸ್. ನನ್ನ ಕತೆ ನಿಮ್ಮ ಜೊತೆ. ನಮಗೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗ ಎಲ್ಲರ ಥರನೇ ಸ್ವಲ್ಪ ಭಯ ಇದ್ದೇ ಇರುತ್ತೆ. ನಾವು ಇದನ್ನೆಲ್ಲ ಹೆಂಗೆ ಮೂವ್ ಮಾಡ್ತೀವಿ, ಹೆಂಗೆ ತರಿಸ್ಬೇಕು, ಎಷ್ಟು ಅಮೌಂಟ್ ಹಾಕಬೇಕು, ಇದನ್ನೆಲ್ಲ ಹೆಂಗೆ ಯಾರಿಗೆ ಸೇಲ್ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ ಇತ್ತು, ತುಂಬಾ ಭಯ ಇತ್ತು. ಬಟ್ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿರ್ಬೋದು, ಗೂಗಲಲ್ಲಿರ್ಬೋದು ಎಲ್ಲ ಕಡೆ ಸರ್ಚ್ ಮಾಡಿ ತುಂಬಾ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಒಂದು ಧೈರ್ಯದಿಂದ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಖಂಡಿತ ನಮಗೆ ಬೇಕಾಗತ್ತೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರ ಸಪೋರ್ಟು, ಪ್ರೀತಿ, ಆಶೀರ್ವಾದದಿಂದ ಇವತ್ತು ನಾವು ಒಂದು ಹಂತಕ್ಕೆ ತಲುಪಿದ್ದೀವಿ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಬಗ್ಗೆ ಇವಾಗ ತುಂಬಾ ಐಡಿಯಾಸ್ಗಳು ತಲೆಯಲ್ಲಿ ಬರ್ತಾ ಇರುತ್ತೆ. ಹೊಸ ಕಂಟೆಂಟ್ ಮಾಡಬೇಕು, ಹೊಸ ವೀಡಿಯೋಸ್ ಮಾಡಬೇಕು, ಹೊಸದೇನಾದರೂ ಅಪ್ಲೋಡ್ ಮಾಡಬೇಕಂತ ಮನಸ್ಸಲ್ಲಿ ಅನಿಸ್ತಾನೆ ಇರುತ್ತೆ. ಸೊ ಆದರೂ ಕೂಡ ಕಷ್ಟ ಆಗುತ್ತೆ. ಏನಂದರೆ ಒಬ್ಬರೇ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಹಸ್ಬೆಂಡು ಆಫೀಸು ಕೆಲಸ ಅಂತ ಬ್ಯುಸಿ ಆಗಿಬಿಡ್ತಾರೆ. ಬಿಸ್ನೆಸ್ಸಲ್ಲಿ ಓನ್ಲಿ ನಾನು ಮಾತ್ರ ಇರ್ತೀನಿ. ಸೊ ಪ್ರಾಡಕ್ಟ್ ಫೋಟೋಶೂಟ್ ಮಾಡೋದಿರ್ಬೋದು, ಕೊರಿಯರ್ ಮಾಡೋದಿರ್ಬೋದು, ಪ್ಯಾಕಿಂಗ್ ಮಾಡೋದಿರ್ಬೋದು, ಕ್ಲೀನಿಂಗ್ ಮಾಡೋದಿರ್ಬೋದು, ಅಥವಾ ಶಾಪಲ್ಲಿ ಅರೇಂಜ್ ಮಾಡೋದಿರ್ಬೋದು, ಎಲ್ಲ ಕೂಡ ಒಬ್ಬರೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ತುಂಬಾ ಕಷ್ಟ ಅಂತ ಅನಿಸುತ್ತೆ ಕೆಲವೊಂದು ಸಿಚುವೇಷನ್ನಲ್ಲಿ. ಬಟ್ ಯಾವತ್ತೂ ಗೀವ್ ಅಪ್ ಮಾಡಬಾರ್ದು, ಯಾವತ್ತೂ ನೆವರ್ ಗಿವ್ ಅಪ್ ಅಂತ ಹೇಳ್ತಾರಲ್ವ. ಸೊ ಯಾವತ್ತೂ ಕೂಡ ಒಂದು ಹೋಪನ್ನು ಇಟ್ಕೊಂಡಿರಬೇಕು, ನಮ್ಮ ಹತ್ರ ಸಾಧ್ಯ ಅಂತ ತಿಳ್ಕೊಬೇಕು. ಯಾವುದು ಅಸಾಧ್ಯವಾದಂಥದ್ದು ಯಾವುದೂ ಕೂಡ ಇರಲ್ಲ. ನಾವು ಮನ್ಸು ಮಾಡಿದ್ರೆ ಎಲ್ಲ ಕೆಲಸನೂ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಯಾವುದನ್ನು ಕೂಡ ಮಾಡಿ ಅರ್ಧಕ್ಕೆ ನಿಲ್ಲಿಸಬಾರ್ದು. ಸೊ ಅದನ್ನು, ಆ ಥಿಯರಿನ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ನನಗೆ ಸಕ್ಸಸ್ ಸಿಗ್ತಾಯಿದೆ ಲೈಫಲ್ಲಿ ಅಂತ ಹೇಳ್ಬೋದು. ಇನ್ನೂ ನನ್ನ ಕಸ್ಟಮರ್ಸು ನೀವೇ ನಮಗೆಲ್ಲ, ನಿಮ್ಮ ಸಪೋರ್ಟಿಂದನೇ ಇಷ್ಟೊಂದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ನೀವಿಲ್ಲದೆ ನಾವಿಲ್ಲ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ. ನಮ್ಮ ಕಸ್ಟಮರ್ ಸಪೋರ್ಟೇ ನಮಗೆ ತುಂಬಾ ಇಂಪಾರ್ಟೆಂಟು. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಕೂಡ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ಕೂಡ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬರೋದನ್ನು ನೋಡಿದ್ರೇ ನಮಗೆ ಖುಷಿ ಆಗುತ್ತೆ. ಕಸ್ಟಮರು ಲೈಕ್ ಮಾಡ್ತಾ ಇದ್ದಾರೆ, ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಕೇಳೋದಕ್ಕೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಬ್ಬಕ್ಕೆ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ, ಶಾಪ್ಗೆ ಬನ್ನಿ, ಬೇಗ ಪರ್ಚೇಸ್ ಮಾಡಿ. ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟು ನನ್ನ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದಿಷ್ಟು ಮಾತಾಡೋಣ, ಮತ್ತೆ ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.